ನಿಮಗೆಲ್ಲ ಗೊತ್ತದ ಅಂತ ನನ್ನ ಭಾವನೆ ಆಗಿದೆ. ಯಾಕಂದ್ರೆ ಇಲ್ಲಿ ಇದು ಒಂದು 400 ವರ್ಷದ ಒಂದು ಇತಿಹಾಸವನ್ನು ಹೊಂದಿರತಕ್ಕಂಥದ್ದು ಇದು ಭಾಲ್ಕಿ ಮಠ. ವಿಶೇಷವಾಗಿ ಇಲ್ಲಿ ನಿಜಾಮನ ಆಡಳಿತ ಸಂದರ್ಭದಲ್ಲಿ ಇಲ್ಲೆಲ್ಲ ಉರ್ದುನೇ ಆಡಳಿತಿತ್ತು. ಅಂಥ ಸಂದರ್ಭದಲ್ಲಿ ಇಲ್ಲಿ ಭಾರತ ಸ್ವಾತಂತ್ರ್ಯ ಸಿಕ್ಕರೂ ಕೂಡ ಇಲ್ಲಿ ಸ್ವಾತಂತ್ರ್ಯ ಸಿಗಲಿಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ ಭಾಗದ ಜನದ ಪ್ರತಿಯೊಬ್ಬರದು ಎಲ್ಲ ರೀತಿಯಿಂದ ಭವಿಷ್ಯ ಉಜ್ವಲ ಆಗಬೇಕಂತ ಮೊಟ್ಟ ಮೊದಲು ಡಾಕ್ಟರ್ ಚನ್ನಬಸವ ಪಟ್ಟದೇವರು ಆರಂಭ ಮಾಡಿದ್ದೆ ಅದು ಯಾವುದು ಅಂತಂದರೆ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ. ಅದು ಮೋರ್ಗಿ ಗ್ರಾಮ ತೆಲಂಗಾಣದಲ್ಲಿ ಆರಂಭ ಮಾಡಿ ನಮ್ಮ ಭಾಗದ ಜನ ಶಿಕ್ಷಣದಿಂದ ಅವ್ರದ್ದೆಲ್ಲ ರೀತಿಯಿಂದ ಪ್ರಗತಿ ಆಗಬೇಕು, ಸರ್ವತೋಮುಖ ಅಭಿವೃದ್ಧಿ ಆಗಲು ಅದು ಶಿಕ್ಷಣ ಅಂತ ತಿಳ್ಕೊಂಡೆ ಅದು ಮೋರ್ಗಿಯಲ್ಲಿ ಆರಂಭ ಆಯಿತು. ಆನಂತರ ಸಂಗಮು, ಲಾತೂರು, ಕಮಲ್ನಗರು, ಬೀದರ್, ಭಾಲ್ಕಿ ಎಲ್ಲ ಕಡೆ ಅದರ ಪಸರಿಸಿ ಇವತ್ತು ಇಡೀ ಜಾಗತಿಕ ಮಟ್ಟಕ್ಕೆ ಇಲ್ಲಿಯವರೆಲ್ಲ ಬೆಳೆದಿದ್ದಾರೆ. ಅಂದ್ರೆ ಅದಕ್ಕೆ ಕಾರಣೀಕರ್ತರೆ ಅದು ಡಾಕ್ಟರ್ ಚನ್ನಬಸವ ಪಟ್ಟದೇವರು, ಅದು ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ. ಅದರಲ್ಲಿ ಇನ್ನೊಂದು ವಿಶೇಷ ಅಂದರೆ ಅಲ್ಲೆಲ್ಲ ಶಾಲೆ ಓದಬೇಕು, ಆ ಮಕ್ಕಳು ವಿದ್ಯೆ ಪಡ್ಕೋಬೇಕು. ಅಂಥವರಿಗೆಲ್ಲ ಅವರಿಗೆ ಅನ್ನ ಆಶ್ರಯವನ್ನು ಭಾಲ್ಕಿ ಮಠದಲ್ಲಿ ಅವರು ಪರಮ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಅವರು ಸೇವೆಯನ್ನು ಮಾಡಿದ್ದು ಹಾನಗಲ್ ಕುಮಾರ ಶಿವಯೋಗಿಗಳು. ಅದು ಶಿವಯೋಗ ಮಂದಿರ, ಅದು ಬಾಗಲಕೋಟೆ ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು. ಅಲ್ಲಿ ಹಾನಗಲ್ ಕುಮಾರೇಶ್ವರ ಶಿವಯೋಗಿಗಳ ಒಂದು ಸೇವೆ ಮಾಡಿ ಅಲ್ಲೇ ಅಪ್ಪಗಳು ಸುಮಾರು ವರ್ಷಗಳ ಕಾಲ ಅಲ್ಲಿ ಉಳಿದು ಅದರ ನಂತರ 1924 ಇಲ್ಲಿ ಬಂದ ತಕ್ಷಣ ಅವರು ಬೋರ್ಡಿಂಗ್ ಪ್ರಾರಂಭ ಮಾಡ್ತಾರೆ. ಆ ಬೋರ್ಡಿಂಗ್ ಯಾರ ಹೆಸರು ಮೇಲೆ, ನನ್ನ ಗುರುಗಳ ಹೆಸರು ಮೇಲೆ ನಾನು ಮಾಡಬೇಕು ಅಂತಕ್ಕಂಥ ಅವ್ರ ಸ್ವ ಇಚ್ಛೆಯಿಂದ ಇಲ್ಲಿ ಮಠದಲ್ಲೇ ತನ್ನ ಗುರುಗಳ ಹೆಸರ ಮೇಲೆ ಹಾನಗಲ್ ಕುಮಾರೇಶ್ವರ ಪ್ರಸಾದ ನಿಲಯ ಅಂತ ಪ್ರಾರಂಭ ಮಾಡ್ತಾರೆ. ಅದು ಯಾವ ರೀತಿ ವಿದ್ಯಾರ್ಥಿಗಳನ್ನು ಇಲ್ಲಿ ಅನ್ನ ಆಶ್ರಯ ಕೊಡ್ತಿದ್ರು ಅಂದರೆ ಮನೆ ಮನೆಗೆ ಹೋಗಿ ಕಂತಿ ಭಿಕ್ಷೆ ಸ್ವತಃ ಬೇಡ್ಕೊಂಡು ಬರ್ತಿದ್ರು. ಆ ಸಂದರ್ಭದಲ್ಲಿ ಹಿಟ್ಟು ನೀಡ್ತಿದ್ರು, ಆ ಸಂದರ್ಭದಲ್ಲಿ ರೊಟ್ಟಿ ಕೊಡ್ತಿದ್ರು, ಆ ಸಂದರ್ಭದಲ್ಲಿ ಏನು ಮನೆಯಲ್ಲಿ ಮಾಡಿದ್ದಿರ್ತಿತ್ತೋ ಆ ತಾಯಿಂದಿರೆಲ್ಲ ದಾಸೋಹವನ್ನು ಮಾಡ್ತಿರು. ಅದೇ ತಕೊಂಡು ಬಂದು ಇಲ್ಲಿ ನುಚ್ಚಿನ ವ್ಯವಸ್ಥೆ ಇರ್ಬೋದು, ಅಂಬಲಿ ವ್ಯವಸ್ಥೆ ಇರ್ಬೋದು, ಅವತ್ತಿನ ಕಾಲಮಾನಕ್ಕೆ ಯಾವ ವ್ಯವಸ್ಥೆ ಇತ್ತೋ ಅದನ್ನು ಭಕ್ತರ ಮನೆಯಲ್ಲಿ ಸಂಗ್ರಹ ಮಾಡಿ ಭಕ್ತರ ಮನೆ ಹೋಗಿ ಸಂಗ್ರಹ ಮಾಡಿಕೊಂಡು ಎಲ್ಲ ಮಕ್ಕಳಿಗೆ ಸ್ವತಃ ಅಪ್ಪಗಳು